ಸರ್ ನಮಸ್ತೆ, ನಿಮ್ಮ ವಾಣಿಯಿಂದ ಬಳಗಾರ ಅಂತ ಮಾತಾಡೋದು. ನಾದ್ನೊಳೆಯಲ್ಲಿ ಇದ್ವಿ. ನಿಮ್ಮ ಹೆಸರೇನು ಸರ್? ಚಂದ್ರಣ್ಣ ಅವರು ಅಂತ ಹೇಳ್ಬಿಟ್ಟು ಇಲ್ಲೊಂದು ತೋಟ ಇದೆ ಹೂನೊಳೆ ರಸ್ತೆಯಲ್ಲಿ. ಅವ್ರದ್ದೇನು ಪೋಲ್ ಇಷ್ಟೊಂದು ಡ್ಯಾಮೇಜ್ ಆಗಿದೆ, 3 ತಿಂಗಳಾಯ್ತಂತೆ ಅವರು ಕಂಪ್ಲೇಂಟ್ ಮಾಡಿ. ಯಾಕೆ ನೀವು ಚೇಂಜ್ ಮಾಡಿಲ್ಲ ಇನ್ನು? ಇಲ್ಲಿದು ರೋಡಲ್ಲಿ ಇರೋದು ಲೈನ್ ಮ್ಯಾನ್ ಶ್ರೀನಿವಾಸ್ ಅವ್ರಿಗೆಲ್ಲ ಹೇಳಿದಾರಂತಲ್ಲ, ನಿಮ್ಮ ಲೈನ್ ಮ್ಯಾನ್ ಶ್ರೀನಿವಾಸ್ಗೆ. ಸರ್ ನಿಮ್ ಗಮನಕ್ಕೆ ತರಬೇಕಾಗಿತ್ತಾ ಅಥವಾ ನಿಮ್ಮವ್ರಿಗೆ ಯಾರಿಗಾದ್ರೂ ಒಬ್ರು ಗಮನಕ್ಕೆ ತಂದ್ರೆ ಸಾಕಾ? ನೀವು ಎಷ್ಟವಾಗಿ ಹೇಳಿದಿರ ಸರ್? ಹೇಳಿಲ್ವಂತೆ ಸರ್, ನಿಮ್ಗೆ ಹೇಳಿಲ್ಲ, ಲೈನ್ ಮ್ಯಾನ್ಗೆ ಹೇಳಿದಾರಂತೆ. ಆಯ್ತು ಸರ್, ಅವ್ರ ರೈತರಿಗೆ ಅವ್ರಿಗೆ ಏನ್ ಗೊತ್ತಿರುತ್ತೆ ಸರ್? ಅಟ್ಲೀಸ್ಟ್ ನಿಮ್ಗೆ ಯಾರೋ ಒಬ್ಬ ಸಂಬಂಧಪಟ್ಟಂತ ಎಂಪ್ಲಾಯ್ ಹೇಳಿದಾರ ತಾನೆ? ಆಯ್ತು ಸರ್, ಇವಾಗ ನಿಮ್ಗೆ ಹೇಳಿಲ್ಲ ಅಂದ್ರು ನಿಮ್ ಶ್ರೀನಿವಾಸ್ ಕಂಪ್ಲೇಂಟ್ ಮೇಲೆ ತಾನೆ, ಮತ್ತೆ ಅವ್ರಿಗೆ ಹೇಳಿದ್ಮೇಲೆ ಆಯ್ತಲ್ಲ ಸರ್, ಕಂಪ್ಲೇಂಟ್ ಕೊಡ್ಬೇಕಾಯ್ತಾ ಬರ್ದು? ಹೇಳ್ಬೋದಾಗಿತ್ತು, ಬಟ್ ಅವ್ರು ಇವ್ರಿಗೆ ಶ್ರೀನಿವಾಸ್ಗೆ ಹೇಳಿದ್ದಾರೆ 3 ತಿಂಗಳಾಯ್ತು ಅಂತ ಹೇಳಿ ಅವ್ರಿಗೆ. ಪೋಲ್ ಎಲ್ಲ ಕ್ರ್ಯಾಕ್ ಆಗ್ಬಿಟ್ಟಿದೆಯಲ್ಲ ಸರ್, ಟಾಪ್ ಟು ಬಾಟಮ್ ಫುಲ್ ಕ್ರ್ಯಾಕ್ ಆಗ್ಬಿಟ್ಟಿದೆ. ಕೆಳಗಡೆ ಸಿಮೆಂಟ್ ಎಲ್ಲ ಕಿತ್ತೋಗಿದೆ, ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ ಆ ಪರಿಸ್ಥಿತಿಲಿ ಇದೆ. ಮೇಲ್ಗಡೆ 11 kV ರನ್ ಆಗಿದೆ. ಯಾವ ತೋಟ ರೇಟ್ ಏನಾಯ್ತು? ಯಾವ ತೋಟ ಇಂಥವ್ರ ತೋಟ ಅಂತ ಅದೇ ಇದು ನಾದ್ನೊಳೆ ಸರ್. ನಿಮ್ ಏನ್ ತೋಟ? ಚಂದ್ರಣ್ಣ ಅವ್ರ ತೋಟ ಸರ್. ಚಂದ್ರಣ್ಣ ಅವ್ರ ಮನೆ ಹತ್ರನೇ ಹೂನೊಳೆ ರಸ್ತೆಲಿ. ನಂಬರ್ ಕಳ್ಸಿ ಸರ್ ನಂಗೆ. ಆಯ್ತು, ಆದಷ್ಟು ಬೇಗ ಮುಗಿಸಿ, ಯಾಕಂದ್ರೆ ಇದು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಫುಲ್ ಕ್ರ್ಯಾಕ್ ಬಿಟ್ಬಿಟ್ಟಿದೆ ಟಾಪ್ ಟು ಬಾಟಮ್. ಆಯ್ತು, ಏನ್ ದಮ್ಮೆ ಇಲ್ಲ ಈ ಪೋಲಲ್ಲಿ. ಆದಷ್ಟು ಬೇಗ ಕ್ಲಿಯರ್ ಮಾಡಿ ಸರ್. ನಿಮ್ಮ ಹೆಸರು? ಓಬಣ್ಣ ಅಂತ ಮಾತಾಡ್ತೀನಿ. ಓಬಣ್ಣ ಅವರಾ? ನಿಮ್ಮ ಹತ್ರ ಇವ್ರದ್ದು PDO ನಂಬರ್ ಇದೆಯಾ? ಯಾವ ಪಿಡಿಒ? ಈ ಗ್ರಾಮ ಪಂಚಾಯತಿ PDOದು ಇಕ್ನೂರ್ PDO ನೋಡಿ, ಇಕ್ನೂರು ಇದೆ. ಒಂದ್ ಸ್ವಲ್ಪ ಕೊಡಿ. ಲೈಟ್ ಆನ್ ಆಗಿ 70193. ಸರಿ ಸರ್, ಇನ್ನೊಂದ್ಸರಿ ಹೇಳಿ. 70193. 70193 ಹೋಗ್ತಾ ಇಲ್ಲ. ಅದು ಹೋಗ್ತಾ ಇಲ್ವಂತೆ ಸರ್, ಬೇರೆ ನಂಬರ್ ಇದೆಯಾ? ಅದೊಂದೇ ನಂಬರ್ ಸರ್ ನನ್ನ ಹತ್ರ ಇದೆ. ಅಲ್ಲ, ಇವರು ಇವಾಗ ಪಂಚಾಯತಿ ಅವ್ರು ನಿಮ್ಗೆಲ್ಲ ಬಿಲ್ಗಳು ಕರೆಕ್ಟಾಗಿ ಕಟ್ತಾ ಇದಾರಾ? ಕಟ್ತಾರೆ ಎಲ್ಲ ಯಾವ್ದು ಒಂದ್ ರೂಪಾಯಿನೂ ಬ್ಯಾಲೆನ್ಸ್ ಇಲ್ಲ? ಎಲ್ಲ ಬ್ಯಾಲೆನ್ಸ್ ಇರುತ್ತೆ, ಕಟ್ತಾರೆ ಒಟ್ಟು. ಆಮೇಲೆ ನೋಡಿ, ಇವಾಗ ನಾನು ಆಕ್ಚುಲಿ ತುಂಬಾ ದೂರದಿಂದ ನೋಡ್ಕೊಂಡ್ ಬಂದೆ. ಪ್ರತಿ ಗ್ರಾಮದಲ್ಲೂ ಹಗಲಲ್ಲೂ ಇದೇನು ಲೈಟ್ಗಳು ಉರಿತಾ ಇದೆ, ಬೀದಿ ದೀಪಗಳು. ಇದು ನ್ಯಾಷನಲ್ ವೇಸ್ಟ್ ಮಾಡೋದ್ರಲ್ಲಿ ಪಂಚಾಯತಿ ಆಗಿರ್ಬೋದು ಅಥವಾ ಬೆಸ್ಕಾಂ ಆಗಿರ್ಬೋದು, ಎಲ್ಲರೂ ವೇಸ್ಟ್ ಅಲ್ವಾ ಸರ್? ಹೌದೌದು. ನೀವು ದಯವಿಟ್ಟು ಸಂಬಂಧಪಟ್ಟಂತ PDO ಗಮನಕ್ಕೆ ತನ್ನಿ. ಇದು ನಾನು ಆಕ್ಚುಲಿ ಲಾಸ್ಟ್ ಟೈಮ್ ಕೆಲವು ಹಳ್ಳಿಗಳಲ್ಲಿ ನೋಡಿದಾಗ, ಯಾವ ಊರಲ್ಲಿ ಹೆಂಗಾಗ್ತಿತ್ತು? ಪ್ರತಿ ಗ್ರಾಮದಲ್ಲೂ ಅಷ್ಟೇ. ಹೌದ್ರಾ? ಕೊಡ್ಗೆಹಳ್ಳಿ, ಕೋಡಿಹಳ್ಳಿ, ಇಕ್ನೂರ್ ಗ್ರಾಮ, ನಾವು ತುಂಬಾ ಊರುಗಳಲ್ಲಿ ನೋಡ್ಕೊಂಡ್ ಬಂದ್ವಿ. ಇವಾಗ ಬರ್ತಾ ಹೋಗ್ತಾ ಇದೀವಿ. ಆಕ್ಚುಲಿ ಪ್ರತಿ ಗ್ರಾಮದಲ್ಲೂ ಇದೇ ಪರಿಸ್ಥಿತಿ ಇದೆ. ಎಲ್ಲ ಸ್ಟ್ರೀಟ್ ಲೈಟು ಹಗಲೊತ್ತಲ್ಲೂ ಉರಿಯುತ್ತೆ. ಸುಮ್ನೆ ಅದಕ್ಕೆ ಇವತ್ತು ಎಷ್ಟೋ ಜನಕ್ಕೆ ಪಾಪ ನೋಡಿ, ಅದೇ ವಿದ್ಯುತ್ ಉಳಿಸಿ ನೀವು ರೈತರು ಕೊಟ್ರೆ ಅಟ್ಲೀಸ್ಟ್ ಅವ್ರಿಗೊಂದು ಉಪಯೋಗ ಆಗುತ್ತಲ್ಲ. ಗ್ರಾಮ ಪಂಚಾಯತಿ ಸರ್, ಒಂದು ಗ್ರಾಮ ಪಂಚಾಯತಿ ಒಂದು ಗ್ರಾಮದ್ದು ಹೇಳ್ತಾ ಇಲ್ಲ ನಾನು. ನಾವು ನೋಡ್ಕೊಂಡ್ ಬಂದಂತ 4-5 ಗ್ರಾಮದಲ್ಲೂ ಇದೇ ಪರಿಸ್ಥಿತಿ ಇದೆ. ದಯವಿಟ್ಟು ಬರೀರಿ, ಯಾಕಂದ್ರೆ ಈ ತರ ನ್ಯಾಷನಲ್ ವೇಸ್ಟ್ ಮಾಡೋದ್ರಿಂದ ಯಾರಿಗೂ ಉಪಯೋಗ ಇಲ್ಲ. ಹಗಲೊತ್ತಲ್ಲಿ ಉರಿಯೋದ್ರಿಂದ ಯಾರಿಗೂ ಸುಖ ಹೇಳಿಯೋದು? ಮೋಸ್ಟ್ಲಿ ಅವ್ರಿಗೆ ಏನಾದ್ರು ಪಕ್ಕದಲ್ಲೇ ಸೋಲಾರ್ ಪ್ಲಾಂಟ್ ಇದೆ ಬಿಡಿ, ಉರಿದ್ರೆ ಉರಿಲಿ ಅಂತ ಏನಾದ್ರು ಮನೋಭಾವನೆ ಇರ್ಬೇಕೇನೋ PDOಗೆ. ಸಂಬಂಧ ಇಲ್ಲ, ವೇಸ್ಟ್ ಆಗಬಾರ್ದು. ವಾಟ್ ಎವರ್ ಇಟ್ ಮೇ ಬಿ, ಅವ್ರ ಮೈಂಡ್ ಅಲ್ಲಿ ಅದು ಇರ್ಬೇಕೇನೋ ಮೋಸ್ಟ್ಲಿ. ಬೇಕಾದಷ್ಟು ಕರೆಂಟ್ ಬರುತ್ತೆ ಬಿಡ್ರಿ, ಬಳಸ್ರಿ ಪರವಾಗಿಲ್ಲ ಅನ್ನೋ ತರ ಏನಾದ್ರು ಇದಾರನೋ. ದಯವಿಟ್ಟು ಇದನ್ನ ಬದಲಾಯಿಸಿ ಸರ್. ಆಮೇಲೆ ಈ ಕಂಬನ ಬದಲಾಯಿಸಿ ಆದಷ್ಟು ಬೇಗ ಮಾಡ್ಕೊಡಿ ಸರ್ ಅವ್ರ ಕೆಲಸ, ಪ್ಲೀಸ್ ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರೇನಂದ್ರಿ? ಮತ್ತೆ ಓಬಣ್ಣ ಅವರು. ಯಾವ ನಮ್ ಸರ್ ನಿಮ್ದು? ರಂಗನಾಥ್ಪುರ ಸಬ್ ಡಿವಿಷನ್, ಹಿರಿಯೂರು ಸಬ್ ಡಿವಿಷನ್. ಓಕೆ, ಆದಷ್ಟು ಬೇಗ ಮುಗಿಸಿ ಒಂದು ಫೋಟೋ ಕಳಿಸ್ಬೋದಾ ಸರ್? ಈ ನಂಬರ್ ಇರ್ತಾವೋ? ಆಯ್ತು, ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್.